ಗರ್ಭಕೋಶದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ, ಬಹಳಷ್ಟು ಹೆಣ್ಮಕ್ಳಿಗೆ ಗರ್ಭಕೋಶದ ಸಮಸ್ಯೆಗಳಿರುತ್ತೆ, ಗರ್ಭಕೋಶ ಕ್ಯಾನ್ಸರ್ ಆಗುತ್ತೆ, ಬೇರೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಂಡು ಒಂದಷ್ಟು ಜನ ಗರ್ಭಕೋಶನ ರಿಮೂವ್ ಮಾಡುವಂತಹ ಸಂದರ್ಭಗಳು ಕೂಡ ಬಂದಿದ್ದುಂಟು. ಸೊ ಮೊದಲಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ತೊಂದರೆಗಳು ಕಾಣಿಸ್ಕೊಳ್ಬಹುದು? ಗರ್ಭಕೋಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಮಗು ಬೆಳೆಯುವಂಥದ್ದು ಒಂದು ಚೀಲ ಅದು. ಸೊ ಅದರಲ್ಲಿ ಏನಾದರೂ ತೊಂದರೆ ಅಂದರೆ ಫಸ್ಟು ನಾವು ಮೊನ್ನೆ ಮಾತಾಡ್ದಂಗೆ ಮುಟ್ಟು ಬಂದಾಗ ನೋವಾಗೋದು, ಅಂದರೆ ಚೀಲ ಎಲ್ಲ ಸರಿ ಇರುತ್ತೆ, ನೋವೇನೋ ಬಂದಿರೋದು, ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಏನಾದರೂ ಇರ್ಬೋದು, ಅಥವಾ ಮುಟ್ಟು ಆಚೆ ಆಗೋದು, ಗರ್ಭಕೋಶದ ಸ್ನಾಯುಗಳಲ್ಲಿ ಮುಟ್ಟಾಗ್ಬೋದು, ಅದನ್ನು ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಮತ್ತು ಸೋಂಕಾಗ್ಬೋದು. ನೀವು ಕ್ಯಾನ್ಸರ್ ಅಂತ ಹೇಳಿದ್ರಿ, ಕ್ಯಾನ್ಸರ್ಗಿನ್ನ ತುಂಬ ಪ್ರಚಲಿತವಾಗಿರೋದು ಇದೆಲ್ಲನೂ, ಎಂಡೋಮೆಟ್ರಿಯೋಸಿಸ್, ಅಡಿನೋಮಯೋಸಿಸ್, ಪಾಲಿಪ್ಸು, ಗರ್ಭಕೋಶದ ಒಳಗೆ ದುರ್ಮಾಂಸ ಬೆಳೆದಿರ್ಬೋದು, ಅಥವಾ ಒಂದೊಂದು ಸತಿ ಹುಡುಗಿರ್ಗೆ ಏನಾಗುತ್ತೆ ಅಂತಂದರೆ ಆ ಪೊರೆ ಇರೋದ್ರಿಂದ ಮುಟ್ಟಾಗ್ತಾ ಇದ್ರೂ ಆಚೆ ಮುಟ್ಟು ಕಾಣಿಸ್ಕೊಳ್ದೇ ಇರೋದು, ಅದು ಗರ್ಭಕೋಶ ಊತ ಬರೋದು, ಆ ಥರ ಎಲ್ಲ ಅನೇಕ ಸಮಸ್ಯೆಗಳಿರುತ್ತೆ. ಒಂದೊಂದು ವಯೋಮಿತಿಯಲ್ಲಿ ಒಂದೊಂದು ಸಮಸ್ಯೆಗಳು ಕಾಡೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಹೇಳಿದ್ರೆ ಅಂದರೆ ಒಂದೊಂದು ವಯೋಮಿತಿಯಲ್ಲಿ ಒಂದೊಂದು ಏಜಲ್ಲಿ ಒಂದೊಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಯಾವ್ಯಾವ ಏಜಲ್ಲಿ ಯಾವ್ಯಾವ ಸಮಸ್ಯೆ ಕಾಣಿಸ್ಕೊಳ್ಬಹುದು ಅಂತ ಹೇಳ್ಬಹುದಾ? ನೀವು ಹಂಗೆ ಹೇಳಿದ್ರಲ್ಲ, ಹದಿಹರಿಯದಲ್ಲಿ ಮುಟ್ಟಿನ ಸಮಸ್ಯೆ ಕಾಣಿಸ್ಕೋಬೋದು. ಅದು ಹಾರ್ಮೋನ್ ಇಂದ ಇರ್ಬೋದು ಅನೇಕ ಬಾರಿ. ಒಂದೊಂದ್ಸತಿ ಗರ್ಭಕೋಶ ನೋಡಿ, ಗರ್ಭಕೋಶ ಒಂದು ಚೀಲ ಅಂತ ಹೇಳಿದ್ವಲ್ಲ, ಅದು ಮಗು ಇದ್ದಾಗ ಅದು ಏನು ಬೆಳವಣಿಗೆ ಆಗುತ್ತೆ, ಎರಡು ಅರ್ಧದಿಂದ ಸೇರಿಕೊಂಡು ಒಂದು ಚೀಲ ಆಗಿರುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಒಂದೇ ಕಡೆ ಇರುತ್ತೆ, ಇನ್ನೊಂದು ಕಡೆ ಇಲ್ಲದೆ ಇರ್ಬೋದು. ಸೊ ಇದನ್ನು ನಾವು ಯೂಟ್ರೈನ್ ಅನಾಮಲೀಸ್ ಅಂತೀವಿ. ಅಂದರೆ ಗರ್ಭಕೋಶದಲ್ಲಿ ಬೆಳವಣಿಗೆನಲ್ಲಿ ತೊಂದರೆ ಇರ್ಬೋದು. ಒಬ್ರೊಬ್ರಿಗೆ ಒಂದೇ ಯೂಟ್ರಸ್ ಇರ್ಬೋದು, ಒಬ್ರಿಗೆ ಒಂದು ಯೂಟ್ರಸ್ಸು ಮತ್ತು ಇನ್ನೊಂದು ಚಿಕ್ಕದು ಗಡ್ಡೆ ಥರ ಇರ್ಬೋದು. ಕೆಲವ್ರಿಗೆ ಯೂಟ್ರಸ್ ಇಲ್ಲದೆ ಇರಬಹುದು, ಅಂಥವರು ದೊಡ್ಡವರೇ ಆಗೋದಿಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ, ಗರ್ಭಕೋಶ ಇವರು ಹುಡುಗಿರು ಮುಟ್ಟಾದಾಗ ಆ ಮುಟ್ಟು ಆಚೆ ಬರೋಕ್ಕೆ ಅದು ಜಾಗ ಸರಿ ಇರಬೇಕು. ಆ ಜಾಗ ಸರಿ ಇಲ್ಲ, ಅದು ಕ್ಲೋಸ್ ಆದಾಗ ಅಂದರೆ ಅವ್ರಿಗೆ ತಿಂಗಳ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಂದರೆ ಆಚೆ ಮುಟ್ಟು ಕಾಣಿಸ್ಕೊಳ್ತಾ ಇರಲ್ಲ. ಸೊ ಈ ಥರ ಎಲ್ಲ ಸಮಸ್ಯೆ ಇದು ಹದಿಹರಿಯದಲ್ಲಿ ಬರ್ಬೋದು. ಓಕೆ.